ಶಿರಾನಗರದ ಸಂತ ಜೋಸೆಫ್ ದೇವಾಲಯದಲ್ಲಿ ಫಾದರ್ ಜೋಸೆಫ್ ರವರ ನೇತೃತ್ವದಲ್ಲಿ ಶುಭ ಶುಕ್ರವಾರದ ಪ್ರಯುಕ್ತ ಚರ್ಚ್ ಮುಂಭಾಗದಲ್ಲಿ ಶಿಲುಬೆಯ ಹಾದಿ ಕಾರ್ಯಕ್ರಮವನ್ನು ಕ್ರೈಸ್ತ ಸಂಪ್ರದಾಯದಂತೆ ಆಚರಿಸಲಾಯಿತು. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಓ ಯೇಸುವಿನ ಬಂಧನದಿಂದ ಪ್ರಾರಂಭಗೊಂಡು ಸಮಾಧಿಯವರೆಗೆ 14 ಸ್ಥಳಗಳಲ್ಲಿ ನಡೆದ ಘಟನೆಗಳ ಬಗ್ಗೆ ವಿವರಣೆ, ಧ್ಯಾನ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಈಸ್ಟರ್ ಹಬ್ಬವನ್ನ 3 ದಿನ ಆಚರಿಸಲಾಗುತ್ತದೆ. ಮೊದಲು ಪವಿತ್ರ ಗುರುವಾರ, ನಂತರ ಶುಭ ಶುಕ್ರವಾರ ಹಾಗೂ ಪವಿತ್ರ ಶನಿವಾರದಂದು ಮಧ್ಯರಾತ್ರಿ ಜಾಗರಣೆ ಆಚರಣೆಯಲ್ಲಿ ಸಮಾಧಿಯಿಂದ ಯೇಸು ಜಗತ್ತಿನ ಒಳಿತಿಗಾಗಿ ಪುನರ್ ಜಗತ್ ಪ್ರವೇಶ ಮಾಡಿರುವ ಬಗ್ಗೆ ಹಬ್ಬ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಸಂತ ಜೋಸೆಫರ ದೇವಾಲಯದ ಧರ್ಮಗುರುಗಳಾಗಿ ಈ ಶುಭ ಶುಕ್ರವಾರದ ಒಂದು ಸಣ್ಣ ಸಂದೇಶವನ್ನು ಸಮಾಜದ ಜನತೆಗೆ ಕೊಡುವಂಥ ಉದ್ದೇಶದಿಂದ ನಾನಿಲ್ಲಿದ್ದೇನೆ. ಈ ಶುಭ ಶುಕ್ರವಾರ ಕ್ರೈಸ್ತ ಜನತೆಗೆ ಒಂದು ಶುಭ ತರುವಂತಹ ವಿಚಾರ ಇದಾಗಿದೆ. ಕ್ರೈಸ್ತ ಸಂಪ್ರದಾಯದ ಪ್ರಕಾರ ಪ್ರಭು ಯೇಸು ಕ್ರಿಸ್ತರು ಈ ದಿನ ಮಾನವ ಕುಲಕ್ಕೋಸ್ಕರ ತಮ್ಮ ತಂದೆಯ ಚಿತ್ತವನ್ನು ಈ ಲೋಕದಲ್ಲಿ ಈಡೇರಿಸುವಂಥ ಉದ್ದೇಶದಿಂದ ತಮಗೆ ಈ ಲೋಕದಲ್ಲಿ ಬಂದಂಥ ಕಷ್ಟ ನೋವುಗಳನ್ನೆಲ್ಲ ಸಹಿಸಿಕೊಂಡು ಈ ಮಾನವ ಕುಲದ ಒಂದು ಪಾಪವನ್ನು ದೂರ ಮಾಡುವುದಕ್ಕೋಸ್ಕರ ತಂದೆ ದೇವರ ಚಿತ್ತದಂತೆ ತಮ್ಮ ಪ್ರಾಣವನ್ನು ಸ್ವಂತವಾಗಿ ತಾವೇ ಅರ್ಪಿಸಿಕೊಂಡರು. ತಂದೆ ದೇವರ ಚಿತ್ತದ ಪ್ರಕಾರ ಆ ಪ್ರೀತಿ ಅಪರಿಮಿತವಾದಂತಹ ಪ್ರೀತಿ ಅನ್ನುವುದನ್ನು ಮಾನವ ಕುಲಕ್ಕೆ ಸಾರಿ ಹೇಳುವಂಥ ಉದ್ದೇಶದಿಂದ ತಾವು ಈ ತಮ್ಮ ಪ್ರಾಣವನ್ನು ಅರ್ಪಿಸಿಕೊಟ್ಟು ಈ ಪಾಪದ ವಿಮೋಚನೆಯನ್ನು ಮನುಕುಲಕ್ಕೆ ತಂದುಕೊಟ್ಟರು ಎಂಬಂತಹ ವಿಶ್ವಾಸದಿಂದ ನಾವು ಈ ದಿನವನ್ನು ಶುಭ ಶುಕ್ರವಾರವೆಂದು ಪರಿಗಣಿಸಿ ಆಚರಿಸ್ತಾ ಇದ್ದೇವೆ. ಗುಡ್ ಫ್ರೈಡೇ ಯಾಕೆ ಅಂತ ಹೇಳಿದ್ರೆ, ಮಾನವ ಕುಲ ಯಾವಾಗಲೂ ಕೂಡ ಒಂದು ಲೋಕದಲ್ಲಿ ಜೀವಿಸುವಾಗ ಈ ಮನುಷ್ಯರು ಅನ್ನುವಂತಹ ಸನ್ನಿವೇಶದಲ್ಲಿ ಜೀವಿಸುವಾಗ ತಮ್ಮ ಸ್ವಾರ್ಥ, ಅತಿ ಆಸೆಯಿಂದ ಅನೇಕ ರೀತಿಯಲ್ಲಿ ಪಾಪಕ್ಕೆ ಒಳಗಾಗ್ತಾರೆ ಅನ್ನುವಂಥ ಉದ್ದೇಶ. ಆ ಪಾಪದಲ್ಲಿ ಯಾವಾಗಲೂ ಇರಬಾರ್ದು. ದೇವರ ಇಚ್ಛೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮುಕ್ತಿ ಹೊಂದಬೇಕು, ಬಿಡುಗಡೆ ಹೊಂದಬೇಕು ಪಾಪದಿಂದ ಅನ್ನುವಂಥ ಉದ್ದೇಶದಿಂದ ತಮ್ಮ ಮಗ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿ ಅವರ ಒಂದು ಹಾದಿಯಿಂದ ಮತ್ತೊಮ್ಮೆ ಈ ಮನುಕುಲ ವಿಮೋಚನೆಯನ್ನು ದೇವರಿಂದ ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿಕೊಟ್ಟರು. ಆ ರೀತಿಯಲ್ಲಿ ಒಂದು ಶುಭ ದಿನ ಯೇಸು ವಿಮೋಚನೆಯನ್ನು ತಂದಂತಹ ದಿನ. ನಾವು ಪ್ರತಿಯೊಬ್ಬರೂ ಕೂಡ ಆ ಹಾದಿಯನ್ನು ಪಾಲಿಸಬೇಕು ಅನ್ನುವ ಉದ್ದೇಶದಿಂದ ಇದು ಶುಭ ದಿನ ಆಗಿದೆ. ಆದ್ದರಿಂದ ಶುಭ ಶುಕ್ರವಾರ ಇದಾಗಿದೆ. ರಣ ಬಿಸಿಲಿನಲ್ಲಿ ಶಿಲುಬೆಯನ್ನ ಹೊತ್ತು ಯೇಸುವಿನ 14 ಸ್ಥಳಗಳಲ್ಲಿ ಪಾತ್ರ ನಿರ್ವಹಿಸಿದ ಆಲ್ವಿನ್ ಆರ್ಥರ್ಗೆ ಅಭಿನಂದನೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಫಾದರ್ ಪೀಟರ್ ಚರ್ಚ್, ಮ್ಯಾಥ್ಯೂ, ಟೈ ಥಾಮಸ್, ಆರ್ಥರ್, ಗ್ರೇಷಿಯನ್, ವನಿತಾ ಜಾನ್, ಮೈಕೆಲ್ ಮಂಜು, ಲೂಯಿಸ್, ವಿಕ್ಟರ್ ಬಾಬು, ಡಾಕ್ಟರ್ ಶಾರದಾ ಹಾಗೂ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು.